ಮಿತ್ರ ನಮಸ್ಕಾರ. ಈಗ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ KSS ಯೋಜನೆ ನಾಡಿನಲ್ಲಿ ಒಳಪಡುವಂತಹ ನೌಕರರು, ಕರ್ನಾಟಕ ಸರ್ಕಾರಿ ನೌಕರರು ಈಗ ಆಲ್ರೆಡಿ ಅವರ ಹಣ ಕಟಾವಣೆ ಆಗ್ತಾ ಇದೆ ಅವರ ಸ್ಯಾಲರಿನಲ್ಲಿ. ಸೊ ಅಂಥವ್ರೀಗ ಫೀಲ್ಡ್ ಅಲ್ಲಿ ಈ ಯೋಜನೆ ಹೇಗೆ ಕೆಲಸ ಮಾಡುತ್ತೆ. ಇಟ್ ಮೀನ್ಸ್ ಹಾಸ್ಪಿಟಲ್ಗೆ ಹೋದಾಗ ನೀವು ಸುಮ್ಮನೆ ಕೈ ಬೀಸ್ಕೊಂಡು ಹೋದ್ರೆ ಅಲ್ಲಿ ಟ್ರೀಟ್ಮೆಂಟ್ ಸಿಗೋದಿಲ್ಲ. ಸೊ ಏನ್ ಮಾಡಬೇಕು, ನಿಮ್ಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಅಲ್ಲಿ ಕೇಳ್ತಾರೆ ಹಾಸ್ಪಿಟಲ್ ಅಲ್ಲಿ, ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಏನೇನು ಅನ್ನೋವಂಥದ್ದನ್ನ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಇದನ್ನ ನೋಡೋದಕ್ಕೂ ಮುಂಚಿತವಾಗಿ ನೀವಿನ್ನು ನಮ್ಮ ರಘುಟೆಕ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗದೆ ಹೋದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಇಂತಹದ್ದೇ ಕರ್ನಾಟಕ ಸರ್ಕಾರಿ ನೌಕರರ ಸಂಬಂಧಪಟ್ಟಂತಹ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನ ಮತ್ತೆ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಸೊ ಈಗ ಬರೋಣ, KSS ಡಾಕ್ಯುಮೆಂಟ್ಸ್ ಏನ್ ಬೇಕು ಹಾಸ್ಪಿಟಲ್ಗೆ ಹೋದಾಗ ಅನ್ನೋ. ಸೊ ಮೊದಲನೇದಾಗಿ ನಾವು ಪೇ ಸ್ಲಿಪ್ ಬೇಕಾಗುತ್ತೆ. ಸೊ ಪೇ ಸ್ಲಿಪ್ ನೀವು ಯಾವ ತಿಂಗಳು ಹೋಗ್ತಿರೋ ಅದರ ಹಿಂದಿನ ತಿಂಗಳನ್ನ ಪೇ ಸ್ಲಿಪ್ ತಗೊಳ್ಳಿ. ಅದಕ್ಕೆ ಮಸ್ಟ್ ಅಂಡ್ ಶುಡ್ ಆಗಿ ನೀವು DDO ಅವರ ಸಿಗ್ನೇಚರ್ ಅನ್ನ ತಗೋಬೇಕಾಗುತ್ತೆ. ಸೊ ಇದು ತುಂಬಾ ಈಸಿ. ಎರಡನೇದು HRMS ಕಾಪಿ. ಸೊ HRMS ಕಾಪಿಯಲ್ಲಿ ಎರಡು ಕಾಪಿಯನ್ನು ನೀವು ತಗೋಬೇಕು. ಒಂದು KSS ಡಿಪೆಂಡರ್ಸ್ ವೆರಿಫೈ ಅಂಡ್ ಸಿಗ್ನೇಚರ್ ಆಗಿರ್ತಕ್ಕಂತಹ ಕಾಪಿ. KSS ನೀವು ಡಿಪೆಂಡರ್ಸ್ ಅನ್ನ ಏನು ಅಪ್ಡೇಟ್ ಮಾಡಿದ್ರಲ್ಲ, ಅವಾಗ ಲಾಸ್ಟ್ DDO ಅವರು ಅಪ್ರೂವ್ ಕೊಟ್ಟಾಗ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಒಂದು ಕಾಪಿ ಕೊಟ್ಟಿರ್ತಾರೆ. ನಿಮ್ ಎಲ್ಲಾ ಡಿಪೆಂಡರ್ಸ್ ಏನಿದಾರೋ ಅವರಿಗೆ ಪ್ರತ್ಯೇಕವಾಗಿ ಒಂದು ನಂಬರ್ ಇರುತ್ತೆ, ID ನಂಬರ್ ಅಂತ ಕರಿತೀವಿ, ಡಿಪೆಂಡರ್ಸ್ ID ಅಂತ. ಸೊ ಅದೆಲ್ಲವೂ ಕೂಡ ಅದರಲ್ಲಿ ಅಷ್ಟು ಜನರ ಮಾಹಿತಿ ಅದರಲ್ಲಿ ಇರುತ್ತೆ, ಅದನ್ನ ನೀವು ತಗೋಬೇಕಾಗುತ್ತೆ. ಸೊ ಅದು ಈಗ ಪ್ರೆಸೆಂಟ್ ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ ಅದನ್ನ ಹೇಗೆ ತಗೊಳ್ಳೋದು ಅಂತ ಹೇಳಿದ್ರೆ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ವಿಡಿಯೋ ಹಾಕಿದ್ದೀನಿ. ಅದು ನಮ್ಮದೇ ಚಾನಲ್ ನಲ್ಲಿ ಇರ್ತಕ್ಕಂತಹ ಹೌ ಟು ಡೌನ್ಲೋಡ್ KSS ರಿಪೋರ್ಟ್ಸ್ ಅಂತ ಇದೆ, ಡಿಪೆಂಡರ್ಸ್ ರಿಪೋರ್ಟ್ಸ್ ಅಂತ. ಅದನ್ನ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹೇಗೆ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳೋದು. ಅದನ್ನು ಕೂಡ ನೀವು ನಿಮ್ಮ DDO ಅವರ ಬಳಿಯಲ್ಲಿ ಸಿಗ್ನೇಚರು ಮಾಡಿಸ್ಕೊಂಡು ಹೋಗ್ಬೇಕು. ಎರಡನೇದು HRMS ಸರ್ವಿಸ್ ಡೀಟೇಲ್ ಕಾಪಿ. ಸೊ HRMS ಸರ್ವಿಸ್ ಡೀಟೇಲ್, HRMS ಅಲ್ಲಿ ಹೋಗ್ಬಿಟ್ಟು ಸರ್ವಿಸ್ ಡೀಟೇಲ್ ಅಪ್ಡೇಟ್ ಸರ್ವಿಸ್ ತಗೊಳ್ಳಿ. ಅಲ್ಲೊಂದು ನಿಮ್ KJD ನಂಬರ್ ಹಾಕಿದ್ರೆ ಒಂದಿಷ್ಟು ಇನ್ಫಾರ್ಮೇಶನ್ ಓಪನ್ ಆಗುತ್ತೆ, ಅದನ್ನ ತಗೊಳ್ಳಿ. ಸೊ ಇವೆರಡಕ್ಕೂ ಕೂಡ ನೀವು ನಿಮ್ಮ DDO ಅವರ ಸಿಗ್ನೇಚರ್ ಮಾಡಿಸ್ಕೋಬೇಕು. ನಂತರ ಸರ್ವಿಸ್ ಲೆಟರ್. ನೀವು ಯಾವ ಆಫೀಸ್ ಅಲ್ಲಾಗಿರ್ಬೋದು, ಸ್ಕೂಲಲ್ಲಿ ಆಗಿರ್ಬೋದು, ಎಲ್ಲಿ ಕೆಲಸ ಮಾಡ್ತಾ ಇದ್ದೀರೋ ಅಲ್ಲಿನ ಮುಖ್ಯಸ್ಥರು ನೀವು ಎಷ್ಟು ವರ್ಷ ನೀವು ಸೇವೆಗೆ ಸೇರಿದ್ದು ಯಾವಾಗ, ನೀವು ಆ ಆಫೀಸು ಅಥವಾ ಆ ಶಾಲೆಗೆ ಬಂದಿದ್ದು ಯಾವಾಗ, ಪ್ರೆಸೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದೀರೋ ಇಲ್ಲೋ ಅನ್ನೋ ಅಂಥದ್ದನ್ನ ಅವರು ನಿಮ್ಗೊಂದು ಲೆಟರ್ ಕೊಡ್ತಾರೆ, ಅಂದ್ರೆ ದೃಢೀಕರಣ ಕೊಡ್ತಾರೆ. ಮಾಮೂಲಿ ನೀವು ಕೈಯಲ್ಲೇ ಬರ್ಕೋಬಹುದು ಅಥವಾ ಪ್ರಿಂಟ್ ಮಾಡ್ಕೊಂಡು ಇಟ್ಕೊಂಡಿದ್ರೆ ಅದನ್ನು ಕೊಡ್ಬೋದು. ಅದಕ್ಕೆ DDO ಅವರು ಸಿಗ್ನೇಚರ್ ಮಾಡಿ ಕೊಡ್ತಾರೆ. ನೀವೇ ನಿಮ್ಮ ಕೈಯಾರೆ ಬರ್ಕೊಂಡು ಹೋಗೋದು ಅಲ್ಲ, ಅದನ್ನ ವ್ಯಾಲಿಡ್ ಇರೋದಿಲ್ಲ, ನಿಮ್ಮ ಕಚೇರಿ ಮುಖ್ಯಸ್ಥರು ಅದನ್ನ ಸೈನ್ ಮಾಡ್ತಾರೆ. ನೆಕ್ಸ್ಟ್ ಎಂಪ್ಲಾಯ್ ID ಕಾರ್ಡ್, ಅಂದ್ರೆ ನಿಮ್ಗೆ ಫೋಟೋ ಇರುವಂತಹ ಎಂಪ್ಲಾಯ್ ಐಡಿ ಅಂದ್ರೆ ನಿಮ್ಮ ಆಫೀಸಿನ ಎಂಪ್ಲಾಯ್ ID ಇರುತ್ತಲ್ಲ, ಅಥವಾ ಶಾಲೆಯ ನಿಮ್ಮ ನೌಕರನ ID ಇರುತ್ತಲ್ಲ, ಗುರುತಿನ ಚೀಟಿ, ಅದನ್ನ ನೀವು ಒಂದು ಜೆರಾಕ್ಸ್ ಮಾಡ್ಕೊಳ್ಳಿ. ಮಸ್ಟ್ ಅಂಡ್ ಶುಡ್ ಅದರಲ್ಲಿ ನಿಮ್ಮ ಫೋಟೋ ಕಾಣ್ತಾ ಇರಬೇಕು. ನೆಕ್ಸ್ಟ್ ಎಂಪ್ಲಾಯ್ ಆಧಾರ್ ಕಾರ್ಡ್, ಸೆಲ್ಫ್ ಅಟೆಸ್ಟ್ ಮಾಡ್ಕೋಬೇಕು. ಆಧಾರ್ ಕಾರ್ಡ್ ಅನ್ನ ನೀವು ಎಂಪ್ಲಾಯ್ ಯಾರು ಇರ್ತಾರೋ ಆತನ ಆಧಾರ್ ಕಾರ್ಡ್ ಅನ್ನ ನೀವು ಎಂಪ್ಲಾಯ್ ಆದವರು ಅವರ ಆಧಾರ್ ಕಾರ್ಡ್ ಅನ್ನು ಕೂಡ ತಗೊಂಡು ಹೋಗ್ಬೇಕು. ಆ ಆಧಾರ್ ಕಾರ್ಡ್ ಜೆರಾಕ್ಸ್ಗೆ ನಿಮ್ಮ ಸೆಲ್ಫ್ ಅಟೆಸ್ಟೆಡ್ ಮಾಡಿರ್ಬೇಕು. ನೆಕ್ಸ್ಟ್ ಪೇಷಂಟ್ ಆಧಾರ್ ಕಾರ್ಡ್ ವಿತ್ ಸಿಗ್ನೇಚರ್. ನೀವು ಪೇಷಂಟ್ ಆಧಾರ್ ಕಾರ್ಡ್ ಅನ್ನು ಕೂಡ ತಗೊಂಡು ಹೋಗ್ಬೇಕಾಗತ್ತೆ. ಸೊ ಪೇಷಂಟ್ ಆದವರ ಆಧಾರ್ ಕಾರ್ಡ್ ಅನ್ನ ತಗೊಂಡು ಹೋಗ್ಬಿಟ್ಟು ಅವರದ್ದೇ ಸಿಗ್ನೇಚರ್ ಅನ್ನ ನೀವು ಮಾಡ್ಬೇಕಾಗುತ್ತೆ. ಸೊ ಇದೊಂದು ಪೇಷಂಟ್ ಆಧಾರ್ ಕಾರ್ಡ್, ಎಂಪ್ಲಾಯ್ ಆಧಾರ್ ಕಾರ್ಡ್. ಇನ್ ಕೇಸ್ ಎಂಪ್ಲಾಯಿನೇ ಪೇಷಂಟ್ ಆಗಿದ್ರೆ ಅವ್ರದ್ದು ಒಂದೇ ಆಧಾರ್ ಕಾರ್ಡ್ ಸಾಕಾಗುತ್ತೆ. ನೆಕ್ಸ್ಟ್ ಎಂಪ್ಲಾಯ್ ಪ್ರೆಸೆನ್ಸಿ, ಅಂದ್ರೆ ಎಂಪ್ಲಾಯ್ ಇರೋರು ಹಾಸ್ಪಿಟಲ್ಗೆ ಹೋದಾಗ ಹೇಗಿದ್ರು ಅವರೇ ಸ್ವತಃ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರೆ ಅವ್ರು ಇರಲೇಬೇಕು. ಇನ್ನೊಂದು ಅವರ ಡಿಪೆಂಡರ್ಸ್ ಇರ್ತಾರಲ್ಲ, ತಂದೆ ತಾಯಿನೋ ಗಂಡ ಹೆಂಡತಿ ಮಕ್ಕಳು ಯಾರು ಇರ್ತಾರೋ ಅವರು ಕೂಡ ಎಂಪ್ಲಾಯ್ ಅವರ ಜೊತೆಯಲ್ಲಿ ಪೇಷಂಟ್ ಅವರ ಜೊತೆಯಲ್ಲಿ ಅವ್ರು ಇರ್ಬೇಕಾಗತ್ತೆ. ಸೊ ಇದು ಅಂದ್ರೆ ಅಡ್ಮಿಷನ್ ಮಾಡುವಾಗ ಅವರು ಇರಲೇಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಫೋಟೋ ಶೋ ಆಗುತ್ತೆ, ಎಲ್ಲಾ ಡೀಟೇಲ್ಸು ಬೇರೆಯವ್ರಿಗೆ ಗೊತ್ತಾಗಲ್ಲ. ನಿಮ್ಮ ಆಫೀಸಿನ ಡೀಟೇಲ್ಸು ಬೇರೆ ಏನೇನೋ ಕೇಳ್ತಾರೋ ಅದನ್ನ ನೀವೇ ಖುದ್ದು ಅಡ್ಮಿಟ್ ಆಗೋವರೆಗೂ, ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಡಾಕ್ಯುಮೆಂಟ್ಸ್ ವೆರಿಫೈ ಆಗೋವರೆಗೂ ಕೂಡ ಪ್ರಸ್ತುತ ಎಂಪ್ಲಾಯ್ನವರು ಅಲ್ಲೇ ಇದ್ದು ಎಲ್ಲಾ ಪ್ರಕ್ರಿಯೆಯನ್ನ ಮುಗಿಸ್ಬೇಕಾಗುತ್ತೆ. ಸೊ ಇದಿಷ್ಟನ್ನ ನೀವು ಮುಂಚಿತವಾಗಿ ರೆಡಿ ಮಾಡ್ಕೊಂಡು ಹೋದ್ರೆ ನಿಮಗೆ
ಹಾಸ್ಪಿಟಲ್ನಲ್ಲಿ ಬೇಗ ಬೇಗ ಕೆಲಸ ಆಗುತ್ತೆ. ಸೊ ಹೀಗೆ ಈ ಯೋಜನೆಯನ್ನ ಈ ರೀತಿಯಲ್ಲಿ ನೀವು ಸದುಪಯೋಗ ಪಡಿಸ್ಕೋಬೇಕಾಗುತ್ತೆ. ಸೊ ಇದಾಗಿತ್ತು ನಾವು KSS ಯೋಜನೆ ಅಡಿಯಲ್ಲಿ ನಾವು ಟ್ರೀಟ್ಮೆಂಟ್ ತಗೋಬೇಕಾದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ತಗೊಂಡು ಹೋಗ್ಬೇಕು ಅನ್ನುವಂಥದ್ರ ಕುರಿತು. ಇದರ ಕುರಿತು ನಿಮ್ಗೆ ಏನಾದ್ರೂ ಮತ್ತೆ ಡೌಟ್ಗಳಿದ್ರೆ ನೀವು ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಅದರ ಬಗ್ಗೆ ಕೇಳಬಹುದು. ಸೊ ಇದರ ಬಗ್ಗೆ ನಾವು ಆ ತಕ್ಷಣವೇ ನಿಮ್ಗೆ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕೊಡ್ತೀವಿ. ಸೊ ಇದಾಗಿತ್ತು ಇವತ್ತಿನ ಮಾಹಿತಿ. ಈ ಮಾಹಿತಿ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಧನ್ಯವಾದಗಳು.